ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ತಂದಿದ್ದೀನಿ. 8ನೇ ತರಗತಿಯ 2ನೇ ಪಾಠ ಮಿರ್ಚ್ ಮಸಾಲ ಅಂತಕ್ಕಂಥ ಪಾಠ. ಈ ಒಂದು ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಇಷ್ಟು ಮಾಡಿದರೆ ಸಾಕು, ಖಂಡಿತವಾಗಿ ಈ ಪಾಠದಲ್ಲಿರ್ತಕ್ಕಂಥ ಮೇನ್ ಒಂದು ಅಂಕ ಎಲ್ಲೆಲ್ಲಿ ಇದ್ದಾವೆ ಅನ್ನೋದನ್ನು ನಿಮಗೆ ಆರಾಮಾಗಿ ನೀವೇನು ಮಾಡ್ತೀರಿ, ಸೆಕ್ಯೂರನ್ನು ಮಾಡ್ತೀರಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ ಈ ಪಾಠದ ಕ್ವಶನ್ ಆನ್ಸರ್ ಹಾಕಿದ್ದೀನಿ, ಮತ್ತು ನಾನು 8ನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೂಡ ವಿಡಿಯೋಗಳಿದ್ದಾವೆ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟಲ್ಲಿ ಫಸ್ಟಾಗಿ ಪಿನ್ ಕೊಡ್ತೀನಿ, ಅದನ್ನು ನೋಡಿ. ಸೊ ಅಂಕ 10 ಇದೆ, ಒಟ್ಟಾರೆ 10 ಅಂಕಗಳು. ಸಮಯ 40 ಮಿನಿಟ್. ಸೂಚನಾಯ್ ಸಭಿ ಪ್ರಶ್ನೆ ಅನಿವಾರ್ಯ ಹೇ. ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಮಾಡಿದ್ದೀವಿ. ಸಭಿ ಪ್ರಶ್ನೋं के लिए ಸಮಾನ ಅಂಕ ಹೇ, ಅಂದರೆ 10 ಪ್ರಶ್ನೆ 10 ಅಂಕ. ಪ್ರತಿ ಎಲ್ಲ ಪ್ರಶ್ನೆಗಳಿಗೂ ಸಮಾನವಾಗಿ ಅಂಕಗಳನ್ನು ಹಂಚಿಕೆ ಮಾಡಿದ್ದೀವಿ. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿಯೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ. ಪ್ರಶ್ನೆ 1, ಏಕ್ ದಿನ್ ಭೋಲು ಕ್ಯಾ ಕರ್ ರಹಾ ತಾ. ಒಂದು ದಿನ ಭೋಲು ಏನು ಮಾಡುತ್ತಿದ್ದನು. ಆನ್ಸರ್ ಉತ್ತರ, ಏಕ್ ದಿನ್ ಭೋಲು ಆಂಗನ್ ಮೇ ಬೇಟ್ಕರ್ ದೂದ್ ಪೀ ರಹಾ ತಾ. ಸೊ ಒಂದು ದಿನ ಭೋಲು ಮನೆಯ ಅಂಗಳದಲ್ಲಿ ಕುಳಿತುಕೊಂಡು ಹಾಲನ್ನು ಕುಡಿತಾ ಇದ್ದ. ಪ್ರಶ್ನೆ 2, दूध में उसको क्या दिखाई दिए. ಹಾಲಿನಲ್ಲಿ ಆತನಿಗೆ ಏನು ಕಂಡವು ಅಥವಾ ಏನು ನೋಡಿದನು ಅಂತ ಇದೆ. ಉತ್ತರ ಇದೆ, दूध में कबूतर के 2 पंख दिखाई दिए. ಸೊ ಆ ಹಾಲಿನಲ್ಲಿ ಆತನಿಗೆ ಪಾರಿವಾಳದ 2 ರೆಕ್ಕೆಗಳು ಕಂಡವು. ಪ್ರಶ್ನೆ 3, ಚಮೇಲಿನೇ ಚಂಪಾಸೆ ಕ್ಯಾ ಕಹಾ. ಚಮೇಲಿಯು ಚಂಪಾಳಿಗೆ ಏನು ಹೇಳಿದಳು ಅಂತ ಪ್ರಶ್ನೆ ಇದೆ. ಎಸ್, ಚಮೇಲಿನೇ ಚಂಪಾಸೆ ಕಹಾ कि पूरा कबूतर. कबूतर तो इतना बड़ा पक्षी है, खाया कैसा होगा का. ಸೊ ಆಕೆ ಏನು ಹೇಳ್ತಾಳೆ ಅಂತಂದರೆ, ಪೂರ ಕಬೂತರ್, ಸಂಪೂರ್ಣ ಪಾರಿವಾಳ. ಸೊ ಪಾರಿವಾಳ ಇಷ್ಟು ದೊಡ್ಡ ಪಕ್ಷಿಯಾಗಿದೆ, ಅದನ್ನು ತಿಂದಿರಬಹುದಾದರೂ ಹೇಗೆ ಅನ್ನೋದನ್ನು ಸೊ ಚಮೇಲಿನೇ ಏನು ಮಾಡ್ತಾಳಪ್ಪ ಅಂತಂದರೆ ಚಂಪಾಸೆ ಕಹತಿ ಹೇ. ಸೊ ಈ ಮಾತನ್ನ ಏನು ಮಾಡ್ತಾಳೆ, ಚಮೇಲಿ ಚಂಪಾಳಿಗೆ ಹೇಳ್ತಾಳೆ. ಪ್ರಶ್ನೆ 4, ದೂರ ದೂರ ಸೆ ಲೋಗ್ ಕ್ಯೂ ಆನೆ ಲಗೆ ಅಂತ ಇದೆ. ದೂರ ದೂರದಿಂದ ಜನರು ಏಕೆ ಬಂದರು ಅಂತಕ್ಕಂಥದ್ದು ಪ್ರಶ್ನೆ. ಆನ್ಸರ್, दूर दूर से लोग भोलू की चमत्कार देखने को आए. ಸೊ ದೂರ ದೂರದಿಂದ ಜನರು ಭೋಲುವಿನ ಚಮತ್ಕಾರವನ್ನು ನೋಡಲು ಬರ್ತಾರೆ. ಪ್ರಶ್ನೆ 5, ಭೋಲು ಕ್ಯೂ ಘಬರಾ ಗಯಾ ಅಂತಕ್ಕಂಥದ್ದಿದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಭಾಳ ಎಕ್ಸಾಮ್ಗೆ ಈ ಕ್ವಶನ್ಸನ್ನು ಯಾವತ್ತೂ ಕೂಡ ರಿಪೀಟ್ ಮಾಡ್ತಾನೆ ಇರ್ತಾರೆ. ಭೋಲು ಏಕೆ ಹೆದರಿಕೊಂಡನು ಅಂತದ್ದು ಇದು ಕನ್ನಡದಲ್ಲಿ ನಾವು ಹೇಳ್ಬೋದು. ಭೋಲು ಆಂಗನ್ ಮೇ ಬೇಟ್ಕರ್ ದೂದ್ ಪೀ ರಹಾ ತಾ. ಭೋಲು ಅಂಗಳದಲ್ಲಿ ಕುಳಿತುಕೊಂಡು ಹಾಲನ್ನು ಕುಡಿತಾ ಇದ್ದ. ಉಸೆ ಖಾಸಿ ಆಯಿ, ಆತನಿಗೆ ಕೆಮ್ಮು ಬಂದಿತ್ತು. ತಥಾ ದೂದ್ ಜಮೀನ್ ಪರ್ ಲೋಟ ಲುಡಕ್ ಜಾನೆ ಸೆ ಫೈಲ್ ಗಯಾ. ಸೊ ಆತನ ಕೈಯಲ್ಲಿ ಲೋಟ ಇತ್ತು. ಆ ಲೋಟ ಏನಾಗ್ತಪ್ಪ ಅಂತಂದರೆ ಆತನಿಗೆ ಕೆಮ್ಮು ಬಂದ ತಕ್ಷಣ ಆತನ ಬಾಯಲ್ಲಿರ್ತಕ್ಕಂಥ, ಅಂದರೆ ಏನು ಕುಡಿಲಿಕ್ಕೆ ಹಾಲು ತೆಗೆದುಕೊಂಡಿದ್ದ, ಸೊ ಅದೇನಾಯ್ತಪ್ಪ ಅಂತಂದರೆ ಲೋಟ ಲುಡಕ್ ಗಯಾ, ಕೈಯಲ್ಲಿರ್ತಕ್ಕಂಥ ಆ ಒಂದು ಲೋಟ ಆತನ ಕೈಯಿಂದ ಅಲುಗಾಡ್ತದ. ಥೋಡಾ ಸ ದೂದ್ ಮುಹ್ ಸೆ ನಿಕಲ್ ಕರ್ ಜಮೀನ್ ಪರ್ ಫೈಲ್ ಗಯಾ. ಹಾಲು ಕುಡಿತಾ ಇರುವಾಗ ಸೊ ಆತನ ಬಾಯಲ್ಲಿರ್ತಕ್ಕಂಥ ಸ್ವಲ್ಪ ಹಾಲು ಸಹಿತ ಆ ಒಂದು ನೆಲದ ಮೇಲೆ ಬೀಳುತ್ತದ. ಫೈಲೆ ದೂದ್ ಮೇ ಉಸ್ಕೋ 2 ಪಂಕ್ ದಿಖಾಯಿ ದಿಯೆ. ಆ ಒಂದು ಬಿದ್ದಿರ್ತಕ್ಕಂಥ ಹಾಲಿನಲ್ಲಿ ಆತನಿಗೆ 2 ರೆಕ್ಕೆಗಳು ಕಂಡವು. ಇಸ್ ಕಾರಣ ಭೋಲು ಘಬರಾ ಗಯಾ. ಇದೇ ಕಾರಣಕ್ಕಾಗಿ ಭೋಲು ಹೆದರಿದನು. ಪ್ರಶ್ನೆ 6, ಹೀರಾನೆ ಚಂಪಾಸೆ ಭೋಲು ಕೆ ಬಾರೆ ಮೇ ಕ್ಯಾ ಕಹಾ. ಸೊ ಹೀರಾ ಚಂಪಾಳಿಗೆ ಭೋಲು ಬಗ್ಗೆ ಏನು ಹೇಳಿದಳು ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ಹೀರಾನೆ ಚಂಪಾಸೆ ಕಹ. ಸೊ ಹೀರಾ ಚಂಪಾಳಿಗೆ ಹೇಳ್ತಾಳೆ ಏನು, ಏಕ್ ರಾಜ್ ಕಿ ಬಾತ್ ಹೇ, ಒಂದು ರಹಸ್ಯದ ಮಾತಿದೆ. ಜಾನ್ತಿ ಹೋ ಆಜ್ ಕ್ಯಾ ಹುವಾ. ನಿನಗೆ ಗೊತ್ತಾ ಇಂದು ಏನಾಯಿತು. ಉನ್ಕೆ ಮುಹ್ ಸೆ ಕಬೂತರ್ ಕೆ ಪಂಕ್ ನಿಕ್ಲೆ. ಅವರ ಬಾಯಿಂದ ಪಾರಿವಾಳದ ರೆಕ್ಕೆಗಳು ಬಂದವು. ಬಹುತ್ ಸಾರೆ, ತುಂಬ. ಮುಜೆ ಚಿಂತಾ ಹೋ ರಹಿ ಹೇ, ನನಗೆ ಚಿಂತೆಯಾಗುತ್ತಿದೆ. ಪರ್ ಕಿಸಿ ಸೆ ಮತ್ ಕಹನಾ, ಆದರೂ ನೀನು ಬೇರೆಯವರಿಗೆ ಹೇಳಬೇಡ. ಪ್ರಶ್ನೆ 7, ಶಬ್ದಾರ್ಥಲಿಕೆ. ಶಬ್ದಗಳ ಅರ್ಥ ಬರೀಬೇಕು. ಕಸಮ್ ಮತ್ತು ಪೇಟ್ ಫಟ್ ಜಾನ ಅಂತ ಇದೆ. ಆನ್ಸರ್ ನೋಡೋದಾದ್ರೆ ಕಸಮ್ ಅಂದರೆ ಶಪಥ್. ಸೊ ಪೇಟ್ ಫಟ್ ಜಾನ ಅಂದರೆ ಪೇಟ್ ಮೇ ಬಹುತ್ ಪೀಡಾ ಹೋನಾ ಅಂತ ಹೇಳ್ಬೋದು. 8ನೇ ಪ್ರಶ್ನೆ, ವಿಲೋಮ್ ಶಬ್ದ ಲಿಖಿಯೇ. ಜಾನ ವಿದೇಶ. ಸೊ ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕು. ಸೊ ಜಾನಾಗೆ ಏನಾಗ್ತದ, ಆನಾ ಅಂತ ಆಗ್ತದ. ವಿದೇಶ್ಗೆ ಏನಾಗ್ತದ, ದೇಶ ಅಥವಾ ಸ್ವದೇಶ ಅಂತ ಆಗ್ತದ. ಪ್ರಶ್ನೆ 9, ಅನ್ಯವಚನ ರೂಪ ಲಿಖಿ ಅಂತ ಇದೆ. ಸೊ ಈ ಕೆಳಗಿನಿರ್ತಕ್ಕಂಥ ಪದಗಳ ವಚನಗಳನ್ನು ಬದಲಿಸಬೇಕು. ಏಕವಚನ ಇದ್ದರೆ ಬಹುವಚನ, ಬಹುವಚನ ಇದ್ದರೆ ಏಕವಚನಕ್ಕೆ ಪರಿವರ್ತನೆಯನ್ನು ಮಾಡಬೇಕು. लोग ಇದೆ. ಸೊ लोग ಇದು ಸದೈವ ಏಕವಚನ में प्रयुक्त होने वाला शब्द. ಸೊ लोग ದ ಆನ್ಸರ್ लोग ಆಗ್ತದೆ.
ಬೇಚಾರ ಇದೆ, ಇದು ಬೇಚಾರೆ ಅಂತಕ್ಕಂಥದ್ದು ಆಗ್ತದೆ. ಪ್ರಶ್ನೆ 10 ಸಂಜ್ಞಾ ಕಿಸೆ ಕತೆ ಹೇ ಅಂತ ಇದೆ. ನಾಮಪದ ಅಂದ್ರೆ ಏನು ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ व्यक्ति वस्तु स्थान व भाव के नाम को बोध कराने वाले शब्दों को संज्ञा कहते हैं. ವ್ಯಕ್ತಿ ವಸ್ತು ಸ್ಥಳ ಮತ್ತೆ ಭಾವನೆಗಳನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ನಾವೇನಂತೀವಪ್ಪ ಅಂದರೆ ನಾಮಪದ ಅಂತ ಕರಿತೀವಿ. ಇಷ್ಟು ಸ್ನೇಹಿತರೆ, ಈ ಒಂದು 10 ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಿರ್ಚ್ ಮಸಾಲ ಪಾಠದ ಮೇಲೆ ಇತ್ತು. ತಾವುಗಳು ಕೂಡ ಈ ಪಾಠದ ಕನ್ನಡ ಅರ್ಥ ಬೇಕಾದರೆ ಅದು ಕೂಡ ವಿಡಿಯೋ ಹಾಕಿದ್ದೀನಿ. ಅಷ್ಟೇ ಅಲ್ಲದೆ ಈ ಪಾಠದ ಪ್ರಶ್ನೋತ್ತರಗಳಿದ್ದಾವೆ. ಇನ್ನು ಹೆಚ್ಚಿನ ಪ್ರಶ್ನೋತ್ತರಗಳನ್ನ ಸಹಿತ ವಿಡಿಯೋಗಳನ್ನ ಲೈನ್ ಅಪ್ ಮಾಡ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನ ನೋಡಿದ ಮೇಲೆ ಅವುಗಳನ್ನು ಲೈಕ್ ಮಾಡಬೇಕು. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ. ಅವುಗಳಲ್ಲಿನೂ ಕೂಡ ನಾವೇನು ಮಾಡಿದ್ದೀವಿ ಅಂದರೆ ಕ್ರಮವಾಗಿ ಜೋಡಿಸ್ತಕ್ಕಂಥ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಅವೆರಡರ ಗುಂಪಿನ ಲಿಂಕನ್ನು ಕೊಡ್ತೀನಿ, ಅವುಗಳಿಗೆ ಬಂದು ಜಾಯ್ನ್ ಆಗಿ. ಈ ವರ್ಷ ನಾವು ವಿಶೇಷವಾಗಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಆ ನೋಟ್ಸ್ ನಿಮ್ಮ 8ನೇ ತರಗತಿಗೆ ಅಷ್ಟೇ ಅಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಕ್ಕಂಥ ಯೂಸರ್ಸ್ಗೆ ಯೂಸ್ ಆಗ್ತದೆ. ಅವರು ಸಹಿತ ಅದನ್ನು ರೆಫರ್ ಮಾಡಬಹುದು ಅಂತ ಹೇಳ್ತಾ ನಾನು ಮತ್ತೆ ಇನ್ನೊಂದು ಹೊಸದ ವಿಡಿಯೋದಲ್ಲಿ ಸಿಗಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋಗಳನ್ನು ಲೈಕ್, ಶೇರ್